ಹಾಯ್ ಹೆಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ರೂಪ ಸುರೇಶ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರ ಅಂತ ಭಾವಿಸ್ತೀನಿ. ಇವತ್ತು ಎಲ್ಲರಿಗೂ ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಿಮ್ಮೆಲ್ಲರ ಬಾಳಲ್ಲಿ ಹೊಸ ವರ್ಷ ಹೊಸ ಹರುಷವನ್ನು ತರಲಿ ಅಂತ ಹೇಳಿ ಆಶಿಸ್ತೀನಿ. ಸೊ ಇವತ್ತು ಹೊಸ ವರ್ಷ ಯಾರು ಏನೆಲ್ಲ ರೆಸಲ್ಯೂಷನ್ಸ್ನ ಅಂದ್ಕೊಂಡಿದ್ದೀರೋ ಎಲ್ಲ ಕೂಡ ನಿಮಗೆ ಸಕ್ಸಸ್ ಆಗಲಿ ಅಂತ ಆಶಿಸ್ತೀನಿ. ದೇವ್ರ ಹತ್ರ ಕೂಡ ಪ್ರಾರ್ಥನೆ ಮಾಡ್ತೀನಿ. ಸೊ ಇವತ್ತು ನಾನು ನಿಮ್ಮ ಹತ್ರ ಒಂದಷ್ಟು ವಿಷಯಗಳನ್ನ ಶೇರ್ ಮಾಡ್ಕೊಳ್ಳೋಣ. ನನ್ನ ರೆಸಲ್ಯೂಷನ್ಸ್ನ ಬಗ್ಗೆ ನಿಮಗೆ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕಿಂತ ಮುಂಚೆ ನಾವು ನಿನ್ನೆ ಏನೆಲ್ಲ ಎಂಜಾಯ್ಮೆಂಟ್ ಮಾಡಿದ್ವಿ, ಯಾವ ರೀತಿ ನಾವು ಹೊಸ ವರ್ಷನ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಅನ್ನೋದನ್ನು ಒಂದು ವಿಡಿಯೋ ಕ್ಲಿಪ್ಪಿಂಗ್ ಇದೆ, ನೋಡ್ಕೊಂಬಂದ್ಬಿಡಿ. ನಾವು ನಿನ್ನೆ ಸೆಲೆಬ್ರೇಷನ್ ಮಾಡಿದಂಥ ಒಂದು ಸಣ್ಣ ಕ್ಲಿಪ್ಪಿಂಗ್ನ ನಾನು ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಇದ್ರದ್ದು ಪೂರ್ತಿ ವಿಡಿಯೋ ನಿಮಗೆ ಬೇಕಂದರೆ ನನ್ನ ಪ್ರೀವಿಯಸ್ ವಿಡಿಯೋನ ಚೆಕ್ ಮಾಡಿದ್ರೆ ನನ್ನ ಚಾನಲ್ನಲ್ಲಿ ಸಿಗುತ್ತೆ ನಿಮಗೆ. ಸೊ ಒಂದ್ಸಲ ವಿಸಿಟ್ ಮಾಡಿ ವಿಡಿಯೋ ನೋಡ್ಕೊಂಬನ್ನಿ. ನಾವು ಏನೇ ಅಂದ್ಕೊಂಡ್ರು ಕೂಡ ಹೊಸ ವರ್ಷ ನಮಗೆ ಯುಗಾದಿ ಹಬ್ಬದಿಂದ ನಮಗೆ ಹೊಸ ವರ್ಷ ಶುರುವಾಗುತ್ತೆ ಅಂತ ನಾವೇನೇ ಅಂದ್ಕೊಂಡ್ರು ಕೂಡ ನಾವು ಇವತ್ತಿನಿಂದ ಕ್ಯಾಲೆಂಡರ್ನ ಬದಲಾವಣೆ ಮಾಡಲೇಬೇಕಾಗುತ್ತೆ. ಸೊ ಎಲ್ಲರೂ ಆಚರಣೆನ ಮಾಡ್ತಾರೆ, ನಾವು ಯಾಕೆ ಆಚರಣೆ ಮಾಡಬಾರ್ದು ಅನ್ನೋ ಕಾರಣಕ್ಕೆ ನಿನ್ನೆ ಒಂದು ಕೇಕ್ ಕಟ್ಟಿಂಗ್ನ ಮಾಡಿ ಎಲ್ಲರೂ ಕೂಡ ಸಂಭ್ರಮವನ್ನು ಪಟ್ವಿ. ತುಂಬಾ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳಬಹುದು. ನಾನು ಇವತ್ತು ಈ ರೀತಿ ರೆಡಿಯಾಗಿದ್ದೀನಿ. ಹೇಗೆ ಅನಿಸ್ತಿದೆ? ಇದು ಹೊಸ ಟಾಪು ಶೋಭಾ ಕೊಡಿಸಿದ್ದು, ಹೊಸ ವರ್ಷಕ್ಕೆ ಅಂತಲೇ ಕೊಡಿಸಿರೋದು. ನ್ಯೂ ಇಯರ್ ಸೆಲೆಬ್ರೇಷನಿಗೆ ಹಾಕೋ ಅಂತ ಹೇಳ್ಬಿಟ್ಟು. ಸೊ ಅದನ್ನು ನಾನು ಇವತ್ತು ವೇರ್ ಮಾಡಿದ್ದೀನಿ. ಯಾವ ರೀತಿ ಇದೆ ಕಮೆಂಟ್ ಮಾಡಿ. ಚೆನ್ನಾಗಿದೆ, ಸ್ವಲ್ಪ ಲೂಸ್ ಇದೆ, ಫಿಟ್ಟಿಂಗ್ ಮಾಡ್ಕೊಬೇಕಿತ್ತು, ಬಟ್ ಫಿಟ್ಟಿಂಗ್ ಮಾಡ್ಕೊಳ್ಳಿಲ್ಲ, ಹಾಗೆ ಹಾಕ್ಕೊಂಬಿಟ್ಟಿದ್ದೀನಿ. ನನ್ನ ಈ ವರ್ಷದ ರೆಸಲ್ಯೂಷನ್ಸ್ ಏನು ಅಂತ ಹೇಳಿದ್ರೆ, ಮೇಯ್ನ್ಲಿ ನಾನು ವೆಯ್ಟ್ ಲಾಸ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದು ಫಸ್ಟು. ನಾನು ಈ ಸಲ ಏನಾದರೂ ಆಗಲಿ ನಾನು ವೆಯ್ಟ್ ಲಾಸ್ ಆಗಲೇಬೇಕು. ತುಂಬ ಏನು ವೆಯ್ಟ್ ಇಲ್ಲ, ಆದರೂ ಸ್ವಲ್ಪ ಮಟ್ಟಿಗೆ ನನ್ನ ಬಾಡಿನ ನನ್ನ ಏಜಿಗೆ ತಕ್ಕಂಗೆ ನಾನು ಸ್ವಲ್ಪ ರೆಡಿ ಆಗಬೇಕಂತ ಅಂದ್ಕೊಂಡಿದ್ದೀನಿ. ಇದು ನನ್ನ ಫಸ್ಟ್ ರೆಸಲ್ಯೂಷನ್. ಸೆಕೆಂಡ್ ಥಿಂಗ್ ಬಂದು, ನಾನು ಈ ಸಲ ಗಾಡಿ ಕಲಿಬೇಕಂತ ಅಂದ್ಕೊಂಡಿದ್ದೀನಿ. ಗಾಡಿ ಓಡಿಸೋದು ಕಲಿಬೇಕು ಅಂತ. ಸೊ ಅದು ಇಂಪಾರ್ಟೆಂಟ್ ಆಗಿದೆ ನನ್ನ ಲೈಫಿಗೆ. ಈಗ ಸದ್ಯಕ್ಕೆ ನಾವು ಗಾಡಿ ಓಡಿಸೋದು ಕಲ್ತ್ಕೊಂಡೆ ಅಂತ ಹೇಳಿದ್ರೆ ನನಗೆ ಓಡಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಗಾಡಿ ಓಡಿಸೋದು ಕಲೀಲೇಬೇಕಂತ ಅಂದ್ಕೊಂಡಿದ್ದೀನಿ. ಇದೆರಡು ಮೇಯ್ನಾಗಿ. ಇನ್ನು ತುಂಬಾ ಇದ್ದಾವೆ, ಕೆಲವೊಂದು ಸಣ್ಣ ಪುಟ್ಟದೆಲ್ಲ ಸರಿಪಡಿಸ್ಕೊಳ್ಳೋದು ಅದೆಲ್ಲ ಇದೆ, ಅದನ್ನೆಲ್ಲ ಮಾಡ್ಕೊಳ್ತೀನಿ. ಮೇಯ್ನಾಗಿ ಇವೆರಡನ್ನ ರೆಸಲ್ಯೂಷನ್ಸ್ನ ನಾನು ತೊಗೊಂಡಿದ್ದೀನಿ. ವೆಯ್ಟ್ ಲಾಸ್ ಆಗಬೇಕು ಮತ್ತು ಗಾಡಿ ಕಲಿಬೇಕು, ಇದೆರಡು. ನೀವು ಏನೆಲ್ಲ ಅಂದ್ಕೊಂಡಿದ್ದೀರ ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಇವತ್ತಿನಿಂದ ಕ್ಯಾಲೆಂಡರ್ ಬದಲಾವಣೆ ಮಾಡಬೇಕಲ್ವ. ನಾವು ವಿಷ್ಣು ಸರ್ ಅಭಿಮಾನಿಯಾಗಿರೋದ್ರಿಂದ ವಿಷ್ಣುವರ್ಧನ್ ಅವರ ಕ್ಯಾಲೆಂಡರ್ನ ತರಿಸಿದ್ದೀವಿ ಹೊಸ ವರ್ಷಕ್ಕೆ. ತುಂಬ ಚೆನ್ನಾಗಿದೆ ಕ್ಯಾಲೆಂಡರ್. ಆ್ಯಕ್ಚುಲಿ ಇವರು ಫೇಸ್ಬುಕ್ಕಲ್ಲಿ ಹಾಕಿದ್ರು, ಅದನ್ನು ನೋಡಿ ನಾವು ಬುಕ್ ಮಾಡಿ ತರಿಸ್ಕೊಂಡ್ವಿ. ಇದಕ್ಕೆ 100 ರೂಪೀಸ್ ತೊಗೊಂಡ್ರು, ಬಟ್ ತುಂಬಾ ಚೆನ್ನಾಗಿದೆ. ವಿಷ್ಣು ಸರ್ ಅವರ ಅಭಿಮಾನಿಯಾಗಿ ಇದನ್ನು ನಮ್ಮ ಮನೆ ಶಾಪಲ್ಲಿ, ಆ್ಯಕ್ಚುಲಿ ಶಾಪಿಗೆ ಹಾಕ್ತೀವಿ, ಇದನ್ನು ನಮ್ಮ ಶಾಪಲ್ಲಿ ಹಾಕೊಳ್ಳೋದಕ್ಕೆ ಖುಷಿ ಅನಿಸುತ್ತೆ. ಸೊ ಪ್ರತಿಯೊಂದು ಕೂಡ ಅವ್ರದ್ದು ಫೋಟೋಸ್ ಎಲ್ಲ ಹಾಕಿದ್ದಾರೆ. ಎಲ್ಲ ಫಿಲಮ್ಸ್ 12 ತಿಂಗಳಿಗೆ 12 ಫೋಟೋಸ್ನ ಹಾಕಿದ್ದಾರೆ. ಅಲ್ಲಿ ಕೆಲವೊಂದು ಲೈನ್ಸ್ಗಳನ್ನ ಕೂಡ ಬರೆದಿದ್ದಾರೆ ಒಂದೊಂದು ಕಡೆ. ಸೊ ತುಂಬ ಚೆನ್ನಾಗಿದೆ ಕ್ಯಾಲೆಂಡರು. 100 ರೂಪೀಸ್ ಕೊಟ್ಬಿಟ್ಟು ತೊಗೊಬೋದು. ನಾವು ಅವರ ಅಭಿಮಾನಿಯಾಗಿ ಇಷ್ಟು ಮಾಡಲಿಲ್ಲ ಅಂದರೆ ಹೇಗೆ ಅಲ್ವಾ. ಸೊ ಕ್ಯಾಲೆಂಡರ್ ಅಂತೂ ತುಂಬ ಚೆನ್ನಾಗಿದೆ. ನಮ್ಮ ಮನೆಯವ್ರಿಗಂತೂ ತುಂಬಾ ಇಷ್ಟ ಆಯಿತು, ಹಾಗಾಗಿ ತರಿಸ್ಕೊಂಡಿದ್ದಾರೆ. ಅವರು ವಿಷ್ಣು ಸರ್ ದೊಡ್ಡ ಅಭಿಮಾನಿ, ನಾನು ಕೂಡ ವಿಷ್ಣು ಸರ್ ಅಭಿಮಾನಿನೇ. ಬಟ್ ನಮ್ಮ ಮನೆಯವರು ತುಂಬ ವಿಷ್ಣು ಸರ್ ಅಂದರೆ ಅವ್ರಿಗೆ ತುಂಬ ಇಷ್ಟ, ಹಾಗಾಗಿ ತರಿಸ್ಕೊಂಡಿದ್ದಾರೆ. ಫೇಸ್ಬುಕ್ಕಲ್ಲಿ ಬುಕ್ ಮಾಡಿ ಇದನ್ನು ತರಿಸ್ಕೊಂಡ್ರು. ನಿಮಗೂ ಬೇಕಿತ್ತಂದರೆ ನೀವು ಕೂಡ ಫೇಸ್ಬುಕ್ಕಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ, ತರಿಸ್ಕೊಬೋದು. ಫೇಸ್ಬುಕ್ಕಲ್ಲಿ ಅವರು ಹಾಕಿರೋದು ಇದನ್ನು ಬಂದು ವೀರಕ ಪುತ್ರ ಅಂತ ಹೇಳಿ. ಅವ್ರದ್ದು ಫೋನ್ ನಂಬರ್ ಕೂಡ ಇಲ್ಲಿ ಇದೆ, ಮೆನ್ಷನ್ ಮಾಡಿದ್ದಾರೆ. ನಾನು ಸೆಲ್ಫ್ ಕ್ಯಾಮ್ರಾ ಇಟ್ಟಿರೋದ್ರಿಂದ ಉಲ್ಟಾ ಕಾಣಿಸ್ತಿದೆ. 8123876767 ಅವ್ರದ್ದು ಫೋನ್ ನಂಬರು. ಸೊ ನಿಮಗೆ ಬೇಕಿತ್ತಂತ ಹೇಳಿದ್ರೆ ನೀವು ಕಾಲ್ ಮಾಡಿ ಅವ್ರಿಗೆ ಬುಕ್ ಮಾಡಿದ್ರೆ ಅವರು ಪೋಸ್ಟ್ ಮುಖಾಂತರ ಕಳಿಸ್ಕೊಡ್ತಾರೆ. ಹೇಗಿದೆ ಫ್ರೆಂಡ್ಸ್ ನಾನು ವೇರ್ ಮಾಡಿರೋ ಡ್ರೆಸ್ಸು? ಚೆನ್ನಾಗಿದೆಯಾ?
ಸ್ವಲ್ಪ ಲೂಸ್ ಇದೆ, ಸ್ವಲ್ಪ ಫಿಟ್ಟಿಂಗ್ ಮಾಡ್ಕೊಬೇಕಿತ್ತು. ನಾನು ಎಲ್ಲೋ ಕರೆಕ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹಾಕ್ಕೊಂಡು ನೋಡ್ಕೊಂಡಿರಲಿಲ್ಲ. ಹಾಗಾಗಿ ಇವತ್ತು ಹೊಸ ವರ್ಷ ಅಲ್ಲ, ಹಾಗೆ ಹಾಕ್ಕೊಂಡ್ಬಿಡೋಣ, ಆಮೇಲೆ ಮತ್ತೆ ಫಿಟ್ಟಿಂಗ್ ಮಾಡ್ಕೊಂಡ್ರೆ ಆಯಿತು ಅಂತೇಳಿ ಹಾಕ್ಕೊಂಡಿದ್ದೀನಿ. ಶೋಭಾ ಕೊಡಿಸಿದ್ದಿದೆ ಆ್ಯಕ್ಚುಲಿ. ಹೇಳು, ಹ್ಯಾಪಿ ನ್ಯೂ ಇಯರ್ ಹೇಳು. ಹ್ಯಾಪಿ ನ್ಯೂ ಇಯರ್. ಹೊಸ ವರ್ಷ ನಿಂದು ಏನೆಲ್ಲ ರೆಜಲ್ಯೂಷನ್ ಇದ್ದು ಈ ವರ್ಷ ಏನೆಲ್ಲ ಅನ್ಕೊಂಡಿದೆ ಹೇಳು. ಕನ್ನಡದಲ್ಲೇ ಕೊಡೋ. ಈ ವರ್ಷ ಏನೆಲ್ಲ ಮಾಡಬೇಕು ಅಂತ ಅನ್ಕೊಂಡಿದ್ಯಾ ಹೇಳು. ಈ ವರ್ಷ ಊಟ ಮಾಡ್ತೀನಿ, ಸ್ಕೂಲಿಗೆ ಜಾಸ್ತಿ ರಜಾ ಹಾಕ್ತೆ ಹೋಗ್ತೀನಿ. ಏನೆಲ್ಲ ಅನ್ಕೊಂಡಿದ್ಯಾ ಈ ವರ್ಷ, ಏನೆಲ್ಲ ಈ ವರ್ಷ ಪಾಸ್ ಆಗೇ ಆಯ್ತೀನಿ ಅಂತ ಹೇಳು. ಅದು ಹೇಳ್ಬೇಕು. ಪಾಸ್ ಆಯ್ತೀನಿ ಮಾರ್ಚಿಗ. ಆಮೇಲೆ ಅಷ್ಟೇ. ಅಷ್ಟೇನಾ? ಫೇಲ್ ಆಗಲ್ಲ, ಪಾಸ್ ಆಯ್ತೀಯ. ಇನ್ನೇನೋ ಮಾಡಲ್ಲ, ಇನ್ನೇನೋ ಸಾಧನೆ ಮಾಡಲ್ಲ, ಬರೀ ಅದೊಂದೇ. ದೊಡ್ಡದಲ್ಲ. ಫಸ್ಟ್ ಓದೋದೇ ಸಾಧನೇನು. ಎಲ್ಗೆ ವಾ. ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೀನಿ ನೋಡಿ. ಪೂಜೆ ಎಲ್ಲ ಆಗಿದೆ. ಬೆಳಗ್ಗೆನೇ ಅತ್ತೆ ಪೂಜೆ ಮಾಡಿದರು, ನಾನು ಇವಾಗ ಪೂಜೆ ಮಾಡಿದೆ. ಸೊ ಸ್ನಾನ ಪೂಜೆ ಎಲ್ಲ ಆಗಿದೆ. ತಿಂಡಿ ಕೂಡ ರೆಡಿ ಮಾಡಿದ್ದೀನಿ, ಚಿತ್ರಾನ್ನ ಮತ್ತು ಉಪ್ಪಿಟ್ಟು. ನಾರ್ಮಲ್ ಅಲ್ವಾ ಅಂತಂದ್ಬಿಟ್ಟು ಅದನ್ನೇನು ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಸೊ ಇವಾಗ ತಿಂಡಿ ತಿಂದ್ಬಿಟ್ಟು ಶಾಪಿಗೆ ಹೊರಡೋದು. ಇಲ್ಲಿ ಹಾಕ್ಕೊಂಡಿದ್ವಿ ಕ್ಯಾಲೆಂಡರ್ನ ಎಂಟ್ರೆನ್ಸಲ್ಲೇ. ಕೋಟಿಗೊಬ್ಬ ವಿಷ್ಣುವರ್ಧನ್. ಶಾಪಿಗೆ ಬಂದು ಶಾಪಲ್ಲಿ ಕೆಲಸ ಮಾಡ್ತಾಯಿದ್ವಿ. ಇವತ್ತು ಸ್ವಲ್ಪ ಅರ್ಜೆಂಟ್ ಕೆಲಸಗಳಿತ್ತು, ಹಾಗಾಗಿ ಎಲ್ಲೂ ಹೋಗಲಿಲ್ಲ. ಶಾಪಿಗೆ ಬಂದು ಕೆಲಸ ಮಾಡ್ತಾಯಿದ್ವಿ. ಶಾಪಲ್ಲಿ ಕೆಲಸ ಮಾಡ್ತಾ ರಾತ್ರಿ ಬಿಗ್ ಬಾಸ್ ನೋಡಿರಲಿಲ್ಲ ಸೆಲೆಬ್ರೇಷನ್ ಮೋಡಲ್ಲಿ. ಹಾಗಾಗಿ ಬಿಗ್ ಬಾಸ್ ನೋಡೋಣ ಅಂತೇಳಿ ಬಿಗ್ ಬಾಸ್ ಹಾಕಿಟ್ಬಿಟ್ಟು ಕೆಲಸ ಮಾಡ್ತಾಯಿದ್ದು. ಸ್ವಲ್ಪ ಎಮೋಷ್ನಲ್ ಆಗೋಯಿತು ಫಸ್ಟ್ ಡೇನೇ. ಅಂದರೆ ಫ್ಯಾಮಿಲಿ ರೌಂಡ್ ನಡೀತಾ ಇದೆಯಲ್ವ ಬಿಗ್ ಬಾಸಲ್ಲಿ, ಹಾಗಾಗಿ ಅಮ್ಮ, ಅಕ್ಕ, ತಂಗಿ ಅಂತ ಎಲ್ಲ ಮಾತಾಡ್ತಾಯಿದ್ರಲ್ಲ. ಸೊ ಫ್ಯಾಮಿಲಿ ನೆನಪಲ್ಲಿ ಸ್ವಲ್ಪ ಎಮೋಷ್ನಲ್ ಆಯಿತು. ಸೊ ಬಿಗ್ ಬಾಸ್ ನೋಡ್ತಾ ಕೆಲಸ ಮಾಡ್ತಾಯಿದ್ವಿ. ಇವಾಗ ಟೈಮು 3 ಗಂಟೆ ಆಗಿದೆ, ಇನ್ನೂ ಊಟ ಮಾಡಿಲ್ಲ. ಅರ್ಜೆಂಟ್ ಇದ್ದಿದ್ದರಿಂದ ಕಸ್ಟಮರ್ಗೆ ಡೆಲಿವರಿ ಕೊಡಬೇಕಾಗಿತ್ತು ಬ್ಲೌಸ್ ಅರ್ಜೆಂಟಾಗಿ, ಹಾಗಾಗಿ ಕೆಲಸ ಮಾಡ್ತಾಯಿದ್ವಿ ಇಬ್ಬರು. ಸೊ ಇವಾಗ ಊಟ ಮಾಡಬೇಕು. ಊಟ ಮಾಡಿಕೊಂಡು ನಂತರ ಇನ್ನೊಂದು ಸ್ವಲ್ಪ ಅರ್ಜೆಂಟ್ ಕೆಲಸಗಳಿದೆ. ಇವಾಗ ನ್ಯೂ ಇಯರು ಮತ್ತು ಸಂಕ್ರಾಂತಿ ಎಲ್ಲ ಬರ್ತಾ ಇರೋದ್ರಿಂದ ಸ್ವಲ್ಪ ಅರ್ಜೆಂಟ್ ಕೆಲಸ. ಈಗ ಒಂದು 15 ಡೇಸು ಸ್ವಲ್ಪ ಕೆಲಸ ಕಡಿಮೆ ಇತ್ತು, ಇವಾಗ ಮತ್ತೆ ಕೆಲಸ ಸ್ಟಾರ್ಟ್ ಆಗಿದೆ. ಹಾಗಾಗಿ ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು, ಹಾಗಾಗಿ ಇವತ್ತು ಫುಲ್ ಬ್ಯುಸಿಯಾಗಿದ್ದೀವಿ. ಆಮೇಲೆ ನಮಗೆ ಅನಿಸುತ್ತಲ್ವ, ವರ್ಷದ ಮೊದಲನೇ ದಿನ ಬ್ಯುಸಿ ಇದ್ದರೆ, ಅಥವಾ ನಾವು ವರ್ಷದ ಮೊದಲನೇ ದಿನ ಏನು ಕೆಲಸ ಮಾಡ್ತೀವೋ ಅದು ಇಡೀ ವರ್ಷ ಕ್ಯಾರಿ ಆಗುತ್ತೆ ಅಂತ. ಸೊ ಹಂಗೆ ಅಂದ್ಕೊಳ್ಳೋದಾದರೆ ನಾವು ಇವತ್ತು ಫುಲ್ ಬ್ಯುಸಿ ಇದ್ದೀವಿ, ಇನ್ನು ಇಡೀ ವರ್ಷ ಬ್ಯುಸಿಯಾಗೇ ಇರ್ತೀವಿ ಅಂತ ಹೇಳ್ಬೋದು. ಸೊ ಕೆಲಸ ಮಾಡ್ತಾಯಿದ್ದೀನಿ. ಮತ್ತು ಇವತ್ತು ಎಲ್ಲಾದರೂ ಹೋಗ್ಬೇಕಂತ ಹೇಳಿ ಅಂದ್ಕೊಂಡಿದ್ವಿ, ಬಟ್ ಇವತ್ತು ಎಲ್ಲ ಕಡೆ ರಶ್ ಇರುತ್ತೆ ಅನ್ನೋ ಕಾರಣಕ್ಕೆ ಎಲ್ಲೂ ಹೋಗಲಿಲ್ಲ. ಸೊ ಸಂಡೆಗೆ ಪ್ಲ್ಯಾನ್ ಹಾಕ್ಕೊಂಡಿದ್ವಿ. ಸಂಡೇ ಅಕಸ್ಮಾತ್ ಹೋದ್ವಿ ಅಂತ ಹೇಳಿದ್ರೆ ನಾನು ಅದನ್ನು ಕೂಡ ಬ್ಲಾಗ್ ಮಾಡ್ತೀನಿ. ವೆಯ್ಟ್ ಮಾಡ್ತಾಯಿರಿ ಸಂಡೇ ಬ್ಲಾಗಿಗೋಸ್ಕರ. ಸೊ ಇನ್ನೇನು, ಇವತ್ತು ಕೆಲಸ ಮಾಡ್ತಾ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ಟೈಮ್ ಆಗಿದೆ, ಇನ್ನೇನೋ ಮನೆಗೆ ಹೋಗೋ ಟೈಮು. ಸೊ ನಾವು ಕೆಲಸ ಮಾಡುವಾಗ ಬಿಗ್ ಬಾಸ್ದು ಹಳೇ ಸೀಸನ್ಸ್ನ ಹಾಕ್ಕೊಂಡು ನೋಡ್ತಾಯಿದ್ವಿ. ನಮ್ಮನೆಯವರಿಗಂತೂ ತುಂಬ ಇಷ್ಟ ಕುರಿ ಪ್ರತಾಪ್ ಅವರಿದ್ದು ಸೀಸನ್ ಅಂತ ಹೇಳಿದ್ರೆ ತುಂಬ ಇಷ್ಟ ಆಗುತ್ತೆ. ಆವಾಗವಾಗ ಅವರು ಆ ಸೀಸನ್ನ ಹಾಕ್ಕೊಂಡು ನೋಡ್ತಾನೆ ಇರ್ತಾರೆ. ಅದರಲ್ಲೂ ಸ್ಕೂಲ್ ಟಾಸ್ಕ್ನಂತೂ ತುಂಬ ಹಾಕ್ಕೊಂಡು ನೋಡ್ತಾನೆ ಇರ್ತಾರೆ. ಅವರಿಗೆ ಬೇಜಾರಾದಾಗೆಲ್ಲ ಹಳೆ ಸೀಸನ್ಸ್ನ ಹಾಕ್ಕೊಂಡು ಎಂಜಾಯ್ ಮಾಡ್ತಿರ್ತಾರೆ. ಅವ್ರಿಗೆ ತುಂಬ ಇಷ್ಟ ಕುರಿ ಪ್ರತಾಪ್ ಅವರಿದ್ದು ಸೀಸನ್ನ ನೋಡೋದು ಅಂತ ಹೇಳಿದ್ರೆ. ತುಂಬಾ ನೋಡ್ಕೊಂಡು ನಗಾಡ್ತಾ ಇರ್ತಾರೆ, ಒಬ್ಬೊಬ್ಬರೇ ನಗಾಡ್ತಾ ಇರ್ತಾರೆ. ನಾನಂತೂ ಎಷ್ಟು ನೋಡ್ತೀರಾ ಅದನ್ನು, ನೋಡಿ ಬೋರ್ ಅನ್ಸಲ್ವ ನಿಮಗೆ ಅಂತೆಲ್ಲ ಕೇಳ್ತಾ ಇರ್ತೀನಿ. ಅಷ್ಟು ನೋಡ್ತಾ ಇರ್ತಾರೆ ಅವರು ಮೊಬೈಲಲ್ಲಿ ಫ್ರೀ ಇರುವಾಗೆಲ್ಲ ಹಳೆ ಸೀಸನ್ನು. ಅದರಲ್ಲೂ ಕುರಿ ಪ್ರತಾಪ್ ಅವರಿದ್ದು ಸೀಸನ್ನಂತೂ ಹಾಕ್ಕೊಂಡು ನೋಡ್ತಾನೆ ಇರ್ತಾರೆ. ಸೊ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ಇವತ್ತು ಟೈಮು 9 ಗಂಟೆ ಆಗಿದೆ. ಇಷ್ಟೊತ್ತವರೆಗೂ ವರ್ಕಲ್ಲಿ ಬ್ಯುಸಿಯಾಗಿದ್ದಾಯಿತು. ಸೊ ಇವತ್ತು ಫುಲ್ ಟಯರ್ಡು, ಸ್ವಲ್ಪ ಅರ್ಜೆಂಟ್ ವರ್ಕ್ ಇತ್ತಂತ ಹೇಳಿ. ಸೊ ಇವಾಗ ಹೊರಡ್ತಾ ಇದ್ವಿ ಮನೆಗೆ. ಇವಾಗ ಮನೆಗೆ ಹೋಗಬೇಕು. ಸೊ ಮನೆಗೆ ಹೋಗಿ ಬ್ಲಾಗ್ ಕಂಟಿನ್ಯೂ ಮಾಡಲಿಕ್ಕಾಗಲ್ಲ ಅಂತ ಅಂದ್ಕೊಳ್ತೀನಿ. ಸೊ ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್, ಟೇಕ್ ಕೇರ್.